ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು, ನಿಮಗೂ ಕೂಡ ಅವ್ರು ಬಹಳ ಚೆನ್ನಾಗಿ ಗೊತ್ತು, ಅವ್ರು ಮಾತಾಡ್ತಾರೆ, ಪ್ರಶ್ನೆ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಸರ್ ಪ್ಲೀಸ್ ಯು ಕ್ಯಾನ್ ಆಸ್ಕ್ ಹಿಮ್, ಯು ಕ್ಯಾನ್ ಟಾಕ್. ಅವ್ರಿಗೇನು ಪ್ರಶ್ನೆ ನನಗಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಇದಕ್ಕೆ ಏನಂತಂದ್ರೆ, ಈಗ ಗ್ಯಾರಂಟಿ ಸ್ಕೀಮ್ಸ್ ಹೇಳ್ತಾ ಇದ್ರಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ವೇಳೆ ಈ ಎಕ್ಸಿಟ್ ಪೋಲ್ ಇದನ್ನು ನಂಬೋದಾದರೆ, ಯಾಕೆ ಇದು ಕಾಂಗ್ರೆಸ್ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಅಥವಾ BJPಯ ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಇಲ್ಲಿ ನೋಡಿ, ಅವರು ಕಾಂಗ್ರೆಸ್ನವರು 20 ಸೀಟನ್ನು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ರು. ಆಮೇಲೆ ಅವರು ಗ್ಯಾರಂಟಿ ಮೇಲೇ ಅದನ್ನು ಇಟ್ಟಿದ್ದರು. ಅಂದರೆ ಅವರು ನಮ್ಮದು ಗ್ಯಾರಂಟಿ ಅವರಿಗೆ ಟ್ರಂಪ್ ಕಾರ್ಡ್ ಆಗಿತ್ತು. ಒಂದು ವೇಳೆ ಈ ಎಕ್ಸಿಟ್ ಪೋಲ್ ನಲ್ಲಿ ಬರ್ತಾ ಇರುವಂಥ ಫಲಿತಾಂಶನ ನಿಜ ಆಗೋದಾದರೆ ಯಾವ ರೀತಿ ಅನಲೈಸ್ ಮಾಡಬೇಕಾಗತ್ತೆ ಅಂದರೆ, ಈ ಗ್ಯಾರಂಟಿ ಅನ್ನೋದು ಓವರ್ ಯೂಸೇಜ್ ಆಫ್ ದಿ ಗ್ಯಾರಂಟಿ ಕಾರ್ಡ್ ಇದೆಯಲ್ಲ, ಅದೇ ಮುಳಿವಾಯಿತು ಕಾಂಗ್ರೆಸ್ಗೆ ಅಂತ. ಯಾಕೆ ಅಂತಂದರೆ, ಈಗ ನೋಡಿ, ಗ್ಯಾರಂಟಿ ಅನ್ನೋದು ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಸರಿ ಹೋಯ್ತದು. ಅವ್ರು ಕೇಳಿದ್ರು ಏನಂದರೆ, ನೋಡಿ 5 ಗ್ಯಾರಂಟಿ ನಾವು ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಹೇಳಿದ್ರು. ಜನ ಕೊಟ್ಟಿದ್ದಾರೆ, ಅದನ್ನು ಅನುಷ್ಠಾನ ಮಾಡಿದ್ದಾರೆ, ಅದಕ್ಕೆ ಜನ ಥ್ಯಾಂಕ್ಸ್ ಹೇಳಿದ್ರು. ಇನ್ನು ಮುಂದಕ್ಕೆ ಅಲ್ಲಿ ಕ್ಲೋಸ್ ಅದು. ಓಕೆ, ಯು ಹ್ಯಾವ್ ಇಂಪ್ಲಿಮೆಂಟೆಡ್ ದಿ ಗ್ಯಾರಂಟಿ ಸ್ಕೀಮ್, ಥ್ಯಾಂಕ್ ಯು ಸೋ ಮಚ್, ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇವರೇನು ಮಾಡಿದ್ರು, ಅದೇ ಗ್ಯಾರಂಟಿನ ಓವರ್ ಯೂಸ್ ಮಾಡ್ತೀವಿ ಅಂತೇಳಿ ಏನು ಮಾಡಿದ್ರು, 1 ಲಕ್ಷ ಕೊಡ್ತೀವಿ ಮಹಿಳೆಯರಿಗೆ, 2,000 ಕೊಟ್ಟಿದ್ದಾರೆ. ಅದು ರಾಜ್ಯ ಸರ್ಕಾರಕ್ಕಾಯಿತು. ನೀವು ಕೇಂದ್ರ ಸರ್ಕಾರಕ್ಕೆ ನಮ್ಮನ್ನು ಕಳಿಸಿದ್ರೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಗ್ಯಾರಂಟಿ ಅಂತ ಬರ್ತಾ ಇದೆ. ಜನ ಇದು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರುತ್ತಾ ಅನ್ನೋದು ಪ್ರಶ್ನೆ. ಒಂದು ಪ್ರಶ್ನೆ ಬಸವರಾಜ ಬೊಮ್ಮಾಯಿ ಸರ್ಗೆ ನಾನು ಕೇಳ್ಬಿಡ್ತೇನೆ. ಒಂದು ನಿಮಿಷ. ಈಸ್ ಆನ್ ಲೈವ್? ಅವ್ರು ಕಟ್ಟಾದ್ರಾ? ಓಕೆ, ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಓಕೆ, ಆಮೇಲೆ ಎರಡನೇದು, ಇಲ್ಲಿ ನೋಡಿ, ಈಗ ಜನ ಅದನ್ನು ಅಷ್ಟು ಯೋಚನೆ ಮಾಡಿದ್ರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ಸೇ ಇದಕ್ಕೆ ಒಂದು ರೀತಿಯಲ್ಲಿ ಅವ್ರು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರಾಜ್ಯ ಸರ್ಕಾರದ ನನಗೆ ಯಾಕಂದರೆ ಈಗ ನೀವು ಗ್ಯಾರಂಟಿ ಬಗ್ಗೆ ಕರ್ನಾಟಕದಲ್ಲಿ ಆಯಿತು, ಈಗ ಅದೇ ರೀತಿ ಕೇಂದ್ರದಲ್ಲಿ ಯುವ ನ್ಯಾಯ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಈಗ ಯುವ ನ್ಯಾಯ ನೀವು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೊಟ್ಟಾಗ ಅದು ರಾಜ್ಯಕ್ಕೂ ಸಹ ಅನ್ವಯಿಸಬೇಕಲ್ವೇ? 1 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದು. ನಮಗೆ ಇಲ್ಲಿ ಯುವ ನಿಧಿಯನ್ನು ಕೊಟ್ಟಂಥ ಈ ಸರ್ಕಾರ ನಮ್ಮ ರಾಜ್ಯದಲ್ಲಿ 2,75,000 ಹುದ್ದೆಗಳು ಖಾಲಿ ಇವೆ. ರಾಷ್ಟ್ರ ಮಟ್ಟಕ್ಕೆ ಬಂದಾಗ ನಾವು 30 ಲಕ್ಷ ಹುದ್ದೆ ತುಂಬ್ತೀನಿ ಅನ್ನೋರು ಇಲ್ಲಿ ಯಾಕೆ 2,75,000 ಹುದ್ದೆಗಳು ತುಂಬಲಿಲ್ಲ? ಇಲ್ಲಿ ಸರ್ಕಾರಕ್ಕೆ ನಾವು ಇವಾಗ ಕಾಂಗ್ರೆಸ್ಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ರಾಜ್ಯದಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ತುಂಬಿಬಿಟ್ಟು ನೀವು ರಾಷ್ಟ್ರಕ್ಕೆ ಕೇಳಬೇಕಾಗಿತ್ತೋ ಹೊರತು ರಾಷ್ಟ್ರದಲ್ಲಿ ನಾವು ಮಾಡ್ತೀವಿ ಇಲ್ಲಿ ತುಂಬದೇ ಹೇಳಿದ್ರೆ ಇವ್ರನ್ನ ಎಷ್ಟು ಮಟ್ಟಿಗೆ ಜನ ನಂಬ್ತಾರೆ? ಆಮೇಲೆ ಇನ್ನೊಂದು ವಾಸ್ತವಿಕನ ಅವಾಸ್ತವಿಕನ ಅಲ್ಲ, ಇನ್ನೊಂದು ಏನಂದ್ರೆ ಪ್ರಾಕ್ಟಿಕಲ್ ಇಂಪ್ರಾಕ್ಟಿಕಲ್ ಏನಾಗುತ್ತೆ ನೋಡಿ. ಇಲ್ಲಿ ರಾಜ್ಯ ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ ತಂದ್ರಲ್ಲ, ಅದು ಪ್ರಾಕ್ಟಿಕಲ್ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಪ್ರಪೋರ್ಷನೇಟ್ ಆಗಿ ನೋಡಿ, 52,000 ಕೋಟಿ ಇನ್ನು ಗ್ಯಾರಂಟಿ ಸ್ಕೀಮ್ಸ್ಗೆ ಅಂದರು. ವಾಟ್ ಈಸ್ ದಿ ಔಟ್ಲೇ, ಬಜೆಟ್ ಔಟ್ಲೇ 3,27,000. ಅದು ಪ್ರಪೋರ್ಷನೇಟ್ ಆಗಿದೆ. ಇಲ್ಲಿ ನೀವೇ ಮಾತಾಡ್ತಾ ಇದ್ರಲ್ಲ, ನೀವು ಹೇಳ್ತಾ ಇದ್ರಲ್ಲ, ಇಲ್ಲಿ ಕೇಂದ್ರದ ಬಜೆಟ್ ಬಂದು 47,60,000 ಕೋಟಿ ಅಲ್ವಾ? ನಿಯರ್ಲಿ 47.6 lakh, ನಿಯರ್ಲಿ 48 lakh crores. ಅದರಲ್ಲಿ ನಿಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಅದು 36,000 ಕೋಟಿ ಅಲ್ಲಿ ಹೋಗ್ಬಿಡುತ್ತೆ. ಅಂದರೆ ನಿಮ್ಗೆ ಸ್ಯಾಲ್ರಿ, ನೌಕರರ ಸ್ಯಾಲ್ರಿ, ಪೆನ್ಷನ್ನು, ಆಮೇಲೆ ಡೆಟ್ ಸರ್ವಿಸ್, ಇಂಟ್ರೆಸ್ಟು, ಇದು ಕೊಡಲೇಬೇಕು. ಅದನ್ನು ತೆಗೆದುಬಿಟ್ರೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು 11,000 ಕೋಟಿ ಇದೆ. ನಿಮ್ಗೆ 11,000 ಕೋಟಿ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸರ್ಕಾರದ ಕೈನಲ್ಲಿ ಉಳಿಯೋದು. ಹಂಗಿರುವಾಗ 11 ಲಕ್ಷ, ಸಾರಿ 11 ಲಕ್ಷ ಕೋಟಿ ಅಷ್ಟೇ ನಿಮ್ಗೆ ಸರ್ಕಾರದ ಕೈನಲ್ಲಿ. 6 ಲಕ್ಷ ಕೋಟಿ, 32 ಲಕ್ಷ ಕೋಟಿ ಬರೀ ಒಂದು ಸ್ಕೀಮಿಗೆ ಬೇಕಾಗುತ್ತೆ, ಮಹಾಲಕ್ಷ್ಮಿಗೆ. ಇನ್ನು ನೀವು ಹೆಲ್ತ್ ಸ್ಕೀಮ್ ಅಂತ ಮಾಡಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಭಾಳ ಒಳ್ಳೇದದು, 10 ಲಕ್ಷ ಕವರೇಜ್ ಅಂತ ಹೇಳ್ಬಿಟ್ರು. ಅದಕ್ಕೆ ಪ್ರೀಮಿಯಂ ಯಾರು ಕೊಡ್ತಾರೆ ಅಂತ ನೋಡಿದ್ರೆ ಅದು ನಿಮ್ಮ ಬಜೆಟ್ ಸೈಜ್ ಕಿತ್ಕೊಂಡು ಹೋಗುತ್ತೆ. ಅದು ಜನ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಯಾಕಂದರೆ ನೋಡಿ, ಹೇಗೂ ಇವ್ರು ಸರ್ಕಾರ ಬರೋದಿಲ್ಲ, ಹಾಗಾದ್ರೆ ಅದಕ್ಕೋಸ್ಕರ ಸುಮ್ಮನೆ ಹೇಳ್ತಾ ಇದ್ದಾರೆ. ಅಂದರೆ ಈಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟರು, ಓಕೆ, ಯಾಕಂದರೆ ಸರ್ಕಾರ ಬಂತು. ಈಗ ಇಷ್ಟು ಜಾಸ್ತಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಬರುತ್ತೋ ಇಲ್ವೋ ಸುಮ್ಮನೆ ಅದರ ಹೇಳ್ತಾ ಇದ್ದಾರೇನೋ ಅನ್ನೋ ಥರ ಆಯಿತೋ ಏನೋ ಗೊತ್ತಿಲ್ಲ. ಆದರೆ ಈ ಎಕ್ಸಿಟ್ ಪೋಲ್ ನಿಜ ಆಗೋದಾದರೆ ಕೊನೆಯದಾಗಿ ಹೇಳೋದು, ಈಗ ನೀವು ಹೇಳ್ತಾ ಇದ್ರಲ್ಲ ನೋಡಿ,
2019ರಲ್ಲಿ ಬರೀ 1 ಸೀಟ್ ಗೆದ್ದಿದ್ರು, ಇವರು 6 ಸೀಟ್ ಗೆದ್ರು ಕೂಡ ದೊಡ್ಡ ಸಾಧನೆ ಅನ್ನೋದಾದ್ರೆ ಅದು ಅಂದ್ರೆ ತಪ್ಪು ಕ್ಯಾಲ್ಕುಲೇಷನ್. ಯಾಕೆ ಅಂದ್ರೆ ಸಾಧನೆ ಅನ್ನಲ್ಲ ನಾನು, ಅಲ್ಲ, ಉದಾಹರಣೆಗೆ ಯಾಕೆಂದ್ರೆ ಇದನ್ನ ನೀವು ಲೆಕ್ಕ ಹಾಕೋಬೇಕಾಗಿರೋದು 135 ಗೆದ್ದಿದ್ದವರು ಗ್ಯಾರಂಟಿ ಹೌದು, ಅಂದ್ರೆ ಲೋಕಸಭಾ ಟು ಲೋಕಸಭಾ ಇಟ್ಕೊಂಡ್ರೆ ಸರಿ. ಆದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನಿದೆ ಹೇಗಿದೆ ಅಂತ ನೋಡ್ಕೋಬೇಕಲ್ಲ. ಆವಾಗ ಅವರೇ ಹೇಳ್ತಾ ಇದ್ರು ನಮಗೆ ಈ ಗ್ಯಾರಂಟಿ ಅನ್ನೋದು 20 ಸೀಟ್ ಕೊಡುತ್ತೆ ಅಂತ. 20 ಸೀಟ್ಗಿಂತ ಕಮ್ಮಿ ಆದರೆ ಅಥವಾ 20ಕ್ಕೆ 15 ಆದರೂ ಓಕೆ, 5-6 ಆದರೆ ಉತ್ತರ ಕೊಡಬೇಕಾದ ಸಂದರ್ಭ ಅವ್ರಿಗೆ ಬಂದ್ಬಿಡುತ್ತೆ. 5-6 ಆದರೆ ನನ್ನ ಪ್ರಕಾರ ಇನ್ನೊಂದು ಇಫ್ ಐ ಕ್ಯಾನ್ ಜಸ್ಟ್ ಆ್ಯಡ್ ಟು ದಿಸ್, 5-6 ಬಂದುಬಿಟ್ರೆ ಓಕೆ ಫೈನ್, ಇಂಪ್ರೂವೈಸ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಅಂತ ಅನ್ಕೋಬಹುದು. ನಾನು ಕಂಪೇರ್ ಮಾಡ್ತಿರೋದು ಕಳೆದ ವರ್ಷಕ್ಕೆ ಮಾತ್ರ ಕಂಪೇರ್ ಮಾಡಿ ಇಂಪ್ರೂವೈಸ್ಡ್ ಅಂತ ಕಳೆದ ಟರ್ಮ್ಗೆ ಮಾತ್ರ ನಾನು ಕಂಪೇರ್ ಮಾಡಿ ಹೇಳ್ತಾ ಇರೋದು. ಬಟ್ ಸ್ಟಿಲ್ ಇವಾಗ ಏನಾಯ್ತು, 2-3 ಸ್ಟೇಟ್ಮೆಂಟ್ ಬಂತು. ಈಗ ಫಾರ್ ಎಕ್ಸಾಂಪಲ್ ಮೈಸೂರು, ಚಾಮರಾಜನಗರ, ಹಳೆ ಮೈಸೂರು ಭಾಗದಲ್ಲೆಲ್ಲ ಸಿದ್ದರಾಮಯ್ಯನವರು ಇದು ನನ್ನ ಗೆಲುವಾಗಬೇಕು, ನಾನೇ ನಿಂತಿದ್ದೀನಿ ಅನ್ನೋ ಥರದಲ್ಲಿ ಹೋಯ್ತು. 8 ಒಕ್ಕಲಿಗ ಕ್ಷೇತ್ರಗಳಲ್ಲಿ 8 ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ, ನನ್ನನ್ನು ನೀವು CM ಮಾಡಬೇಕು, CM ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಲೀಡರ್ಶಿಪ್ಗೂ ಕೂಡ ಒಂದಿಷ್ಟು ಪ್ರಶ್ನೆ ಬಂದ್ಬಿಡುತ್ತೆ ಅಂತ ನನಗನ್ಸುತ್ತೆ. ಹೌದು, ಅಲ್ಲಿ 2 ಥರ ಬರುತ್ತೆ. ಇಲ್ಲಿ ನೀವು ಹೇಳಿದ್ರಲ್ಲ, ಇವರು ನನ್ನ ಗೆಲುವು ನನ್ನ ಸೋಲುವು ಅಂತ CM ಹೇಳಿದ್ದು ಚಾಮರಾಜನಗರಕ್ಕೆ. ಯಾಕೆಂದ್ರೆ ಚಾಮರಾಜನಗರ ಮೈಸೂರು ಅವ್ರದ್ದು ಅಂತ ಒಂದಿದ್ದು. ಎರಡನೇದು ಇವರು ಡಿ ಕೆ ಶಿವಕುಮಾರ್ ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು 8 ಸ್ಥಾನಗಳು. ಡಿ ಕೆ ಶಿವಕುಮಾರ್ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಒಕ್ಕಲಿಗ ನಾಯಕ ಆಗಿ ಬೆಳಿಬೇಕು ಅನ್ನೋದು ಇರಾದೆ ಇರಬಹುದು. ಯಾಕೆಂದ್ರೆ ಅದೇನು ತಪ್ಪು ಅಂತ ನಾವು ಹೇಳಲ್ಲ, ಯಾಕೆಂದ್ರೆ ಅವ್ರ ಸ್ಟ್ರಾಟಜಿ ಅದು. ಅವ್ರು ಏನು ಮಾಡಿದ್ರು, ಈ ಒಕ್ಕಲಿಗ ಬೆಲ್ಟನ್ನು ಅವ್ರು ಆರಿಸ್ಕೊಂಡ್ರು. ಇದು ನನ್ನ ಕ್ಷೇತ್ರ, ನಾನು ಗೆಲ್ಲಿಸ್ಕೊಡ್ತೀನಿ. ಅದು ಯಾಕಂದ್ರೆ 134 ಸೀಟ್ ಬಂತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ನಾನು ಗೆಲ್ಲಿಸ್ಕೊಡ್ತೀನಿ KPCC ಅಧ್ಯಕ್ಷ. ಒಂದು ಮಾತು ಹೇಳಿದ್ರು ಅವರು, ಲಾಸ್ಟ್ ಟೈಮ್ ನೀವು ಅಂದರೆ ಈ ಮಂಡ್ಯ ಮತದಾರರಿಗೆ ನೋಡಿ, ನೀವು ಲಾಸ್ಟ್ ಟೈಮು ನಮ್ಮನ್ನು ಗೆಲ್ಲಿಸಿದ್ರಿ, ನಾನೇನು ದೊಡ್ಡ ಸ್ಥಾನಕ್ಕೆ ಬರ್ತೀನಿ ಅಂತ. ಮತ್ತೆ ಬರ್ತೀನಿ ಯಾವಾಗ ಅಂದರೆ ಈ ಕ್ಷೇತ್ರಗಳೆಲ್ಲ ಗೆದ್ದಾಗ. ಅಂದರೆ ಅರ್ಥ, ಈ ಕ್ಷೇತ್ರಗಳನ್ನ ಗೆದ್ದಾಗ, ಅಂದರೆ ಒಕ್ಕಲಿಗ ಬೆಲ್ಟನ್ನು ಗೆದ್ದಾಗ, ಒಂದು ನಾನು ಒಕ್ಕಲಿಗ ಲೀಡ್ರಾಗಿ ಎಮರ್ಜ್ ಆಗ್ತೀನಿ, ಆಮೇಲೆ CM ಪೊಸಿಷನ್ಗೆ ಕ್ಲೈಮೆಂಟ್ ಆಗ್ತೀನಿ ಅನ್ನೋದನ್ನ ಅವರೇ ಸಂದೇಶ ಕೊಟ್ಟರು. ಈಗ ಅಕಸ್ಮಾತ್ ಸೋತೋಗ್ಬಿಟ್ರೆ ಏನು ಅಂತ ಅವರೇ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.